ಕಮಲಿ. ಅದಮ್ಮ ಕಾಫಿ ಬೇಕಾ? ಮಾಡಿಕೊಡ್ಲಾ? ಬೇಡಮ್ಮ, ನಾನು ನಿನ್ನ ಜೊತೆನೇ ಮಾತಾಡಬೇಕು ಅಂತ ಬಂದೆ. ಶಿವಳಿ ಅತ್ತಮ್ಮ. ಕಮಲಿ, ಇನ್ನು ಮುಂದೆ ನೀನು ಸ್ವಲ್ಪ ಹುಷಾರಾಗಿರ್ಬೇಕಮ್ಮ. ಯಾಕತ್ತಮ್ಮ, ಏನಾಯ್ತು? ಕಮಲಿ, ಅನಿಕಾ ಯಾವ ಲೆವೆಲಿಗೆ ಬೇಕಾದರೂ ಇಳಿಬಹುದು ಅಂತ ನನಗೆ ಅನ್ನಿಸ್ತಾ ಇದೆ. ಜನ್ಮ ಕೊಟ್ಟು ತಂದೆಗೆ ಆ ರೀತಿ ಹಿಂಸೆ ಕೊಟ್ಟಿದ್ದಾಳೆ. ತಾತನ ನಿರ್ದಾಕ್ಷಿಣ್ಯವಾಗಿ ಕೊಲೆ ಮಾಡಿದಾಳೆ. ಹೀಗಿರುವಾಗ ಅವಳು ನಾರ್ಮಲ್ ಹ್ಯೂಮನ್ ಅಲ್ವೇ ಅಲ್ಲ. ಅಷ್ಟೇ ಅಲ್ಲ, ನಿನ್ ತಾಯಿನ ಸುಪಾರಿ ಕೊಟ್ಟು ಕೊಲ್ಸಿದಾಳೆ. ಈಗ ಅಜ್ಜಿನ ಕಿಡ್ನಾಪ್ ಮಾಡಿಸಿ ಕೊಲ್ಲಿಸ್ಬೇಕು ಅಂತ ಅನ್ಕೊಂಡಿದ್ಲು. ಹೀಗೆಲ್ಲ ಮಾಡಿದಾಳೆ ಅಂದ್ರೆ ಅವಳ ಮನಸ್ಥಿತಿ ಎಷ್ಟು ಕ್ರೂರವಾಗಿರ್ಬೇಕು. ಹೌದು ಅತ್ತಮ್ಮ, ಅನಿಕಾ ಹಿಂಗಾದ್ಲು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವಳು ಬೇರೆಯವ್ರಿಗೆ ಒಳ್ಳೇದಾಗೋದನ್ನ ನೋಡಿ ಹೊಟ್ಟೆ ಕಿಚ್ಚು ಪಟ್ಕೋತಾಳೆ ಅಂತ ಮಾತ್ರ ಅನ್ಕೊಂಡಿದ್ದೆ. ಆದ್ರೆ ಕೊಲೆ ಮಾಡೋ ಮಟ್ಟಕ್ಕೆ ಇಳಿತಾಳೆ ಅಂತ ನನ್ ಕನ್ಸ್ನಾಗೂ ಅನ್ಕೊಂಡಿರ್ಲಿಲ್ಲ. ಅವಳಿಗೆ ಕರುಣೆ ಅನ್ನೋದೇ ಇಲ್ಲ ಕಮಲಿ, ಎಮೋಷನಲ್ ಅನ್ನೋದೂ ಇಲ್ಲ. ಅವಳ ದಾರಿಗೆ ಯಾರೇ ಅಡ್ಡ ಬರಲಿ ಅವ್ರನ್ನ ಅವಳು ಸಾಯಿಸ್ತಾಳೆ. ಅಷ್ಟು ಕ್ರೂರಿ ಅವಳು. ಅಜ್ಜೆ ಹೇಳಿದ್ದು ಸರಿಯಾಗೇ ಇದೆ. ಅವಳಿಗೊಂಚೂರು ಮನುಷ್ಯತ್ವ ಇಲ್ಲ, ರಾಕ್ಷಸಿ ವ್ಯಕ್ತಿತ್ವ ಅವಳದು. ಇಂಥ ಮೈಂಡ್ ಸೆಟ್ ಇರೋ ಹುಡುಗಿನ ನಾನು ಎಲ್ಲೂ ನೋಡಿಲ್ಲ. ನಿನಗೆ ಇದೆಲ್ಲ ಗೊತ್ತು, ಆದರೂ ನೀನು ನಿನ್ನ ಎಚ್ಚರಿಕೆಯಲ್ಲಿ ಇರಲಿ ಅಂತ ಪದೇ ಪದೇ ಎಚ್ಚರಿಸ್ತಾ ಇದ್ದೀನಿ. ಕಮಲಿ, ಯಾವುದೇ ಕಾರಣಕ್ಕೂ ಅವಳಿಗೆ ಎಲ್ಲಿಗೆ ಕರೆದ್ರೂ ನೀನು ಹೋಗಬೇಡ. ಅವಳ ಜೊತೆ ಮಾತಾಡಬೇಡ, ಅವಳನ್ನ ಮೀಟ್ ಮಾಡಬೇಡ. ಅವಳು ನಾಟಕ ಮಾಡೋದು, ನಿನ್ನ ಮನ್ಸು ಕರ್ಗೋದು ದಯವಿಟ್ಟು ಕಮಲಿ ಅವಳನ್ನ ನಂಬೋ ತಪ್ಪಂತೂ ಮಾಡಲೇಬೇಡ. ಅವಳಿಗೆ ನಿನ್ನ ಮೇಲೆ ದ್ವೇಷ ಇದೆ, ತುಂಬ ಕೋಪ ಇದೆ. ಅವಳ ಟಾರ್ಗೆಟ್ಟು ನೀನೇ ಕಮಲಿ. ಈ ಟೈಮಲ್ಲಿ ನೀನು ತುಂಬ ಹುಷಾರಾಗಿರ್ಬೇಕು. ಆಯ್ತು ಅತ್ತಮ್ಮ. ಬರೀ ಆಯ್ತು ಅನ್ನೋದಲ್ಲ ಕಮಲಿ, ಕತ್ತಿ ಹಿಡಿದು ನಿಂತೋರ್ನು ಕೂಡ ನೀನು ಕನಿಕರದಿಂದ ನೋಡ್ತೀಯ. ಅಷ್ಟು ಒಳ್ಳೆ ಗುಣ ನಿಂದು. ಆದ್ರೆ ಅನಿಕಾ ವಿಷಯದಲ್ಲಿ ಒಳ್ಳೆ ಗುಣ ಕೆಲ್ಸಕ್ಕೆ ಬರೋದಿಲ್ಲ, ಬುದ್ಧಿವಂತಿಕೆ ಮಾತ್ರ ಕೆಲ್ಸಕ್ಕೆ ಬರೋದು. ನೋಡು ಕಮಲಿ, ನನ್ನ ಸೊಸೆ ಚೆನ್ನಾಗಿರ್ಬೇಕು ಅನ್ನೋದೊಂದೇ ನನ್ನ ಉದ್ದೇಶ. ಅದಕ್ಕೆ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ. ದಯವಿಟ್ಟು ಕಮಲಿ ಕೇರ್ಫುಲ್ ಆಗಿರು. ಯಾವುದೇ ಕಾರಣಕ್ಕೂ ಅವಳ ಕರ್ದಲ್ಲಿ ಹೋಗ್ಬೇಡ. ಸರಿ ಅತ್ತಮ್ಮ, ನಿಮ್ಮ ಮಾತನ್ನ ಮೀರಿ ಅವಳ ಜೊತೆ ನಾನು ಎಲ್ಲೂ ಹೋಗಕ್ಕಿಲ್ಲ. ಅವಳು ಕಣ್ಣೀರ್ ಹಾಕಿದ್ರು ನೀನು ಕರಗಬಾರ್ದು. ಅವಳು ಕ್ಷಮೆಗೆ ಅರ್ಹಳೆ ಅಲ್ಲ ಕಮಲಿ. ನೀನು ಅವಳಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಅನ್ಕೊಂಡಿದ್ಯಾ, ಸರಿಯಾಗೇ ಇದೆ. ಆದ್ರೆ ನನಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ. ಇಷ್ಟೆಲ್ಲ ಆದ್ರೂ ನೀನು ಕಂಪ್ಲೇಂಟ್ ಕೊಡೋದಕ್ಕೆ ಯಾಕೆ ಡಿಲೇ ಮಾಡ್ತಾ ಇದೀಯಾ? ಅತ್ತಮ್ಮ, ನಾನು ಡಿಲೇ ಮಾಡ್ತಿಲ್ಲ ಅತ್ತಮ್ಮ. ಅನಿಕಾ ಮಾಡಿರೋ ತಪ್ಪುಗಳನ್ನ ಪ್ರೂವ್ ಮಾಡಬೇಕು ಅಂದ್ರೆ ಅದಕ್ಕೆ ಸರಿಯಾದ ಸಾಕ್ಷಿಗಳು ಬೇಕು. ನಾನು ರಿಷಿಸರು ಸೇರಿ ಅದನ್ನೆಲ್ಲ ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀವಿ. ಎಲ್ಲ ಸಾಕ್ಷಿಗಳು ಸಿಗ್ತಿದ್ದಂಗೆ ಲಾಯರ್ ಹತ್ರ ಹೋಗಿ ಕೇಸ್ ಫೈಲ್ ಮಾಡ್ತೀವಿ ಅತ್ತಮ್ಮ. ಹೌದಾ ಕಮಲಿ, ಸರಿಯಾಗೇ ಇದೆ, ಹಾಗೆ ಮಾಡಿ. ಆದರೆ ಕೇರ್ಫುಲ್ ಆಗಿರಿ. ಎಲ್ಲನೂ ಆದಷ್ಟು ಬೇಗ ಸರಿ ಹೋಗಿ ಅನಿಕಾ ಮಾಡಿರೋ ತಪ್ಪಿಗೆ ಸರಿಯಾದ ಶಿಕ್ಷೆ ಆಗಿ ಮೊದಲಿನ ಹಾಗೆ ಎಲ್ಲ ಆದರೆ ಅಷ್ಟೇ ಸಾಕುಮ್ಮ. ಅತ್ತಮ್ಮ, ನೀವೇನು ಯೋಚನೆ ಮಾಡಬೇಡಿ. ಆ ಅನಿಕಂಗೆ ಶಿಕ್ಷೆ ಆಯ್ಕೆ ಆಯ್ತೈತೆ. ಯಾವುದೇ ಕಾರಣಕ್ಕೂ ನಾನು ನನ್ನ ಮನಸ್ಸನ್ನ ಬದಲಾಯಿಸ್ಕೊಳಕ್ಕಿಲ್ಲ ಅತ್ತಮ್ಮ. ಸರಿಮ್ಮ, ಹುಷಾರು. ಚಂದ್ರು ಫೋನ್ ಆಗ್ಲಿಂದ ನಾಟ್ ರೀಚಬಲ್ ಅಂತಾನೆ ಬರ್ತಿದೆ. ಎಷ್ಟು ಸಲ ಫೋನ್ ಮಾಡೋದು?
ಏನು ಮಾಡಲಿ ನಾನು ಚಂದ್ರು ಹತ್ರ ಮಾತಾಡಲೇಬೇಕು. ಹೇಗೆ ಮಾತಾಡೋದು? ಹಾಂ, ರಮೇಶ್ ಅವರು ಕಾಲ್ ಮಾಡಿದ್ರೆ. ಹಲೋ ಹಲೋ, ರಮೇಶ್ ಅವರೇ. ಹೇಳಿ ಊರ್ಮಿಳಾ ಅವರೇ. ಅದು ನಾನು ಚಂದ್ರು ಹತ್ರ ಮಾತಾಡಬೇಕಿತ್ತು. ಸ್ವಲ್ಪ ಫೋನ್ ಕೊಡ್ತೀರಾ? ಒಂದು ಸೆಕೆಂಡ್ ಕೊಟ್ಟೆ. ಚಂದ್ರು ಚಂದ್ರು, ಊರ್ಮಿಳಾ ಫೋನ್ ಮಾಡಿ ನಿನ್ನ ಹತ್ರ ಮಾತಾಡು. ಊರ್ಮಿಳಾ, ಚಂದ್ರು ನಾನು ನಿಮ್ಮ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು. ಅದೇನು ವಿಷಯ ಅಂತ ಹೇಳು ಊರ್ಮಿಳಾ. ಇಲ್ಲ ಚಂದ್ರು, ಪರ್ಸ್ನಲ್ ಆಗಿ ಮಾತಾಡಬೇಕು. ಏನೇ ಇದ್ರು ಫೋನಲ್ಲಿ ಹೇಳು. ಫೋನಲ್ಲಿ ಹೇಳೋಕ್ಕಾಗಲ್ಲ ಚಂದ್ರು, ಪ್ಲೀಸ್. ಆದರೆ ನನಗೀಗ ಎಲ್ಲೂ ಬರೋಕ್ಕಾಗಲ್ಲ. ಚಂದ್ರು ಏನು ಹೀಗೆ ಮಾತಾಡ್ತಿದ್ರೆ ನೀವು? ನಾನು ನಿಮ್ಮ ಹೆಂಡತಿ, ನಿಮಗೋಸ್ಕರ ನನ್ನ ಜೀವನನೇ ಮುಡುಪಾಗಿಟ್ಟಿದ್ದೀನಿ. ನಾನು ಬದುಕಿರೋದೇ ನಿಮಗೋಸ್ಕರ. ನಾನು ಅರ್ಜೆಂಟಾಗಿ ಮಾತಾಡಬೇಕು ಅಂದರೆ ನೀವು ಏನು ಯೋಚನೆ ಇಲ್ಲ ಅನ್ನೋ ಥರ ಆಡ್ತಿದ್ದೀರಾ. ಮಾತಾಡ್ಲೋ ಬೇಡವೋ ಅನ್ನೋ ಥರ ಆಡ್ತಿದ್ದೀರಲ್ಲ, ಯಾಕೆ ಎಷ್ಟು ನೆಗ್ಲೆಕ್ಟ್ ಮಾಡ್ತಿದ್ದೀರಾ ನೀವು? ನೋಡು ಊರ್ಮಿಳಾ, ನಾನು ಎಷ್ಟೇ ಹೇಳಿದ್ರು ನನ್ನ ಮಾತು ನೀನು ಕೇಳಲ್ಲ. ಸತ್ಯ ಯಾವುದು ಸುಳ್ಳು ಯಾವುದು ಅಂತ ವ್ಯತ್ಯಾಸ ಗೊತ್ತಾಗ್ತಲ್ಲ ನಿನಗೆ. ನಿನ್ನ ಮಗಳು ಪ್ರೀತಿ ನಿನ್ನ ಕುರುಡು ಮಾಡಿದೆ. ಅದಲ್ಲ ಚಂದ್ರು, ವಿಷಯ ಬೇರೆ ಇದೆ. ಸತ್ಯ ಯಾವುದು ನಿನ್ನ ಕಣ್ಣಿಗೆ ಕಾಣಿಸಲ್ಲ. ನಿನ್ನ ಮಗಳಿಂದ ಎಷ್ಟು ಜೀವ ಹೋಗಿದೆ, ಎಷ್ಟು ಜೀವನ ಹಾಳಾಗಿದೆ ಗೊತ್ತಾ? ಆದ್ರೆ ಇದ್ಯಾವುದು ನಿನಗೆ ಅರ್ಥ ಆಗ್ತಲ್ಲ. ಈಗಲೂ ನೀನು ಅವಳ ಪರವಾಗಿ ಮಾತಾಡೋದಕ್ಕೆ ಕಾಲ್ ಮಾಡಿದ್ಯಾ ಅಷ್ಟೇ. ಅಲ್ಲ ಚಂದ್ರು, ನಿನ್ನ ಹತ್ರ ಏನ್ ಮಾತಾಡಿದ್ರು ಪ್ರಯೋಜನ ಇಲ್ಲ ಊರ್ಮಿಳಾ, ಬಿಡು ಅದನ್ನ. ರೀ, ದಯವಿಟ್ಟು ಇದೊಂದ್ಸಲ ನಾನು ಹೇಳಿದನ್ನ ಕೇಳಿ. ನಿಮ್ಮನ್ನ ಅರ್ಜೆಂಟಾಗಿ ಮೀಟ್ ಮಾಡಬೇಕು. ದೇವಸ್ಥಾನದ ಹತ್ರ ಬನ್ರಿ ದಯವಿಟ್ಟು. ಚಂದ್ರು ಪ್ಲೀಸ್, ಇಲ್ಲ ಅನ್ಬೇಡಿ, ನನಗೋಸ್ಕರ ಬನ್ನಿ. ನೀವು ಬರ್ತೀರಾ ಅಂತ ನಂಬಿದ್ದೀನಿ. ನಿಮಗೋಸ್ಕರ ಕಾಯ್ತಿರ್ತೀನಿ ಚಂದ್ರು. ಪ್ಲೀಸ್ ಮಿಸ್ ಮಾಡಬೇಡಿ. ಸರಿ, ಬರ್ತೀನಿ. ಥ್ಯಾಂಕ್ ಯು ಚಂದ್ರು. ಏನು ಪರ್ಸನಲ್ ಮಾತಾಡ್ಬೇಕು ಬಾ ಅಂತ ಕರಿತಾ ಇದ್ದಾಳೆ. ಏನ್ ಮಾಡ್ಲಿ ಅಂತ ಗೊತ್ತಾಗ್ತಾ ಇಲ್ವಾ? ಅರೆ, ಅದ್ರಲ್ಲಿ ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋಂಥದ್ದು ಏನಿದೆ ಚಂದ್ರು? ಹೋಗು, ಅದೇನು ಮಾತಾಡ್ಕೊಂಡು ಬಾ. ಸರಿ ರಮೇಶ್, ರಿಲ್ಯಾಕ್ಸ್. ಅಜ್ಜಿ, ಯಾಕಜ್ಜಿ ಈಟೊಂದು ಡಲ್ ಆಗಿದ್ದೀರಾ? ಈಗಿರೋ ಪರಿಸ್ಥಿತಿ ನಿನಗೆ ಗೊತ್ತೇ ಇದೆಯಲ್ಲಮ್ಮ. ಕಮಲಿ, ನಿಂಗೊಂದು ವಿಷಯ ಗೊತ್ತಾ? ಹೂಗಳು ಮೊಗ್ಗಾಗಿದ್ದಾಗ ಅದ್ರ ದಳ ಕಹಿಯಾಗಿರುತ್ತೆ. ಅರಳಿ ಹೂವಾದಾಗ ಅದ್ರ ದಳ ಸಿಹಿಯಾಗಿರುತ್ತೆ. ನಮ್ಮ ಜೀವನನೂ ಹಾಗೇನೆ. ಚಿಕ್ಕ ವಯಸ್ಸಲ್ಲೇ ಕಷ್ಟ, ನೋವು, ದುಃಖ ಏನೇ ಇದ್ರೂ ಎಲ್ಲ ಬಂದ್ಬಿಡ್ಬೇಕು. ಯಾಕೆಂದ್ರೆ ಎದುರಿಸೋ ಶಕ್ತಿ, ಧೈರ್ಯ ಎರಡೂ ಇರುತ್ತೆ. ಅದೇ ವಯಸ್ಸಾದ್ಮೇಲೆ ಸುಖ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ನೋವು ದುಃಖ ಮಾತ್ರ ಬರಬಾರ್ದಮ್ಮ. ಈಗ ನನ್ನ ಜೀವನ ನೋಡು. ವಯಸ್ಸಾಗ್ತಾ ಆಗ್ತಾ ಆ ದೇವ್ರ ಅದೆಷ್ಟು ನೋವು ಕೊಟ್ಬಿಡ್ತಾನಲ್ಲ. ಪ್ರೀತಿಸೋರು ಅಂತ ನಮ್ಮವರು, ತಮ್ಮವರು, ಬಂಧು ಬಳಗ, ಸ್ನೇಹಿತರು, ಒಡ ಹುಟ್ಟಿದವರು, ಹೀಗೆ ಸಾಲಾಗಿ ಎಲ್ಲರನ್ನೂ ಕಳ್ಕೊಂಡ್ಬಿಡ್ತೀವಿ. ಆ ನೋವನ್ನ ನಮ್ಮ ಕೈಲಿ ತಡ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಈ ಅನಿಕಾಗೆ ಈ ಥರ ಮಾಡೋ ಬುದ್ಧಿ ಆದರೂ ಹೇಗೆ ಬಂತು? ನನ್ನನ್ನೇ ಕಿಡ್ನಾಪ್ ಮಾಡಿ ನನ್ನನ್ನೇ ಕೊಲ್ಲೋ ಪ್ರಯತ್ನ ಮಾಡಿಬಿಟ್ಲಲ್ಲ. ನಾನು ಎತ್ತಾಡ್ಸಿದ ಮಗು ಅದು. ಅವಳು ಈ ರೀತಿ ಆದ್ಲಲ್ಲ ಅಂತ ಯೋಚನೆ ಮಾಡ್ತಿದ್ದೀನಿ ಕಮಲಿ. ಬೇಬಿ ಬೇಬಿ, ಏನ್ ಯೋಚನೆ ಮಾಡ್ತಿದ್ಯಾ? ಇನ್ನೇನ್ ಯೋಚನೆ ಮಾಡ್ಲಿ ಮಾಮ್? ಈಗ ಆಗಿರೋ ಇನ್ಸಿಡೆನ್ಸ್ ಇಂದ ನಾನು ಹೇಗೆ ಆಚೆ ಬರ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬೇಬಿ, ಡೋಂಟ್ ವರಿ,
ನೋಡು ನಾನು ಟ್ರೈ ಮಾಡ್ತಾ ಇದ್ದೀನಿ. ಹೇಗಾದರೂ ಮಾಡಿ ನಾನು ಅವ್ರನ್ನ ಒಪ್ಪಿಸ್ತೀನಿ. ಹಾಂ ಮಾಮ್, ಎಸ್ ಬೇಬಿ. ಆ ಕಮಲಿ ಕಂಪ್ಲೇಂಟ್ ಕೊಡ್ದಿರೋ ಹಾಗೆ ನಾನು ತಡಿತೀನಿ. ನಿನ್ಗೇನು ಆಗ್ದಿರೋ ಹಾಗೆ ನಾನು ನೋಡ್ಕೋತೀನಿ ಬೇಬಿ. ನೀನು ವರಿ ಮಾಡ್ಕೋಬೇಡ. ಏನ್ ಮಾಡ್ತೀರಾ ಮಾಮ್? ಏನ್ ಪ್ಲಾನ್ ನನ್ಗೂ ಹೇಳಿ. ಗೊತ್ತಾಗುತ್ತೆ ಅದೇನು ಅಂತ ಪ್ಲೀಸ್ ಈಗ್ಲೇ ಹೇಳಿ ಮಾಮ್. ಬೇಬಿ, ಕಮಲಿ ಯಾರ ಮಾತು ಕೇಳ್ತಾ ಇದ್ರು ಅವಳ ಅಪ್ಪನ ಮಾತು ಕೇಳೇ ಕೇಳ್ತಾಳೆ. ಚಂದ್ರು ಹತ್ರ ನಾನು ಮಾತಾಡ್ತೀನಿ. ಕಾಡಿ ಬೇಡಿ ಆದ್ರೂ ಸರಿ, ಅವ್ರನ್ನ ಹೇಗಾದ್ರೂ ಮಾಡಿ ನಾನು ಒಪ್ಪಿಸ್ತೀನಿ. ಡ್ಯಾಡ್ ಒಪ್ತಾರಾ ಮಾಮ್? ಒಪ್ತಾರೆ ಅನ್ನೋ ನಂಬಿಕೆ ನನಗಿದೆ ಬೇಬಿ. ಅವರು ಕಮಲಿಗೆ ಹೇಗೆ ತಂದೆನೋ ನಿನಗೂ ಹಾಗೆ ತಂದೇನೆ. ಆ ಕಮಲಿ ಹೇಳಿರೋ ಕಟ್ಕತೆನ ಕೇಳಿ ಅದನ್ನ ನಂಬಿ ಅವರು ನಿನ್ನ ಬಗ್ಗೆ ಏನೇನೋ ಅನ್ಕೊಂಡಿದ್ದಾರೆ. ಅವ್ರ ಹೆಸರು ನಾನು ಮಾತಾಡಿದ ಮೇಲೆ ಅವ್ರಿಗೆಲ್ಲ ಅರ್ಥ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ಅವಳ ಮಾತು ಕೇಳಲ್ಲ ಮಾಮ್. ಅವಳು ಯಾರ ಮಾತು ಕೇಳಲ್ಲ. ಅವಳು ನನಗೆ ಕಷ್ಟ ಕೊಡಕ್ಕೆ ಫಿಕ್ಸ್ ಆಗೋಗಿದ್ದಾಳೆ. ನನ್ನನ್ನ ಜೈಲಲ್ಲಿ ಕೂರ್ಸಕ್ಕೆ ಕಾಯ್ತಾ ಇದ್ದಾಳೆ ಮಾಮ್ ಅವಳು. ಬೇಬಿ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಅವಳು ನಿನ್ನ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದೇನೋ ಮಾಮ್, ನನ್ನ ಲೈಫ್ ಎಕ್ಕುಟ್ಟು ಹೋಗ್ತಿದೆ. ನಾನು ಇಷ್ಟಪಟ್ಟಿದ್ದು ಸಿಗ್ತಿಲ್ಲ, ಕಷ್ಟಪಡೋದು ತಪ್ಪಿಲ್ಲ. ಬೇಬಿ, ನೀನ್ ಟೆನ್ಷನ್ ಮಾಡ್ಕೋಬೇಡ. ನಿನ್ನನ್ನು ಈ ತರ ನೋಡೋದಕ್ಕೆ ನನ್ನಿಂದ ಆಗೋಲ್ಲ. ನಿನ್ಗೋಸ್ಕರ ನಾನು ಎಷ್ಟು ಒದ್ದಾಡ್ತಿದ್ದೀನಿ ಗೊತ್ತಾ? ಮಾಮ್, ಇಡೀ ವರ್ಲ್ಡ್ ಅಲ್ಲಿ ನೀವು ಒಬ್ರೇ ಮಾಮ್ ನನಗೆ ಸಪೋರ್ಟ್ ಮಾಡ್ತಾ ಇರೋದು, ನನ್ನ ಸೈಡಲ್ಲಿ ಇರೋದು, ನನಗೆ ನಂಬ್ತಾ ಇರೋದು. ಥ್ಯಾಂಕ್ ಯು ಮಾಮ್. ಬೇಬಿ, ನಿನ್ನ ನಂಬಿಕೆನ ನಾನು ಉಳಿಸ್ಕೋತೀನಿ. ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡಿ ಅವ್ರನ್ನ ಒಪ್ಪಿಸ್ತೀನಿ. ನಿಮ್ಮ ಅಪ್ಪನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನನಗೆ ಗೊತ್ತು. ನೀನು ಧೈರ್ಯವಾಗಿರು. ನೀವು ಏನೇ ಹೇಳಿದ್ರು ಅಷ್ಟೇ, ಏನು ಚೇಂಜ್ ಆಗಲ್ಲ ಅಂತ ಅನಿಸ್ತಿದೆ ಮಾಮ್. ಬೇಬಿ, ನೀನು ಮಾತ್ರ ಹೋಪ್ಸ್ ಕಳ್ಕೊಬೇಡ. ಯಾವುದೇ ಡಿಸಿಷನ್ಗೂ ಬರಬೇಡ. ನೀನು ಆರಾಮಾಗಿರೋ ಬೇಬಿ. ನಾನು ನಿನ್ನನ್ನು ಸೇವ್ ಮಾಡೇ ಮಾಡ್ತೀನಿ. ನಾನು ನಿಮ್ಮ ಡ್ಯಾಡ್ನ ಬರೋದಕ್ಕೆ ಹೇಳ್ತೀನಿ. ಅವ್ರನ್ನ ಒಪ್ಪಿಸ್ಬಿಟ್ಟೆ ನಾನು ಬರೋದು. ಮಾಮ್, ನಾನು ನಿಮ್ಮ ಜೊತೆ ಬರಲಾ? ಬೇಡ, ನೀನು ನನ್ನ ಜೊತೆ ಬಂದರೆ ಅವರು ಆಮೇಲೆ ನನ್ನ ಮಾತು ಕೇಳಲ್ಲ ಅಷ್ಟೇ. ನಾನು ಹೋಗ್ತಿರೋದು ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ. ನೀನು ಬಂದರೆ ಎಲ್ಲ ಎಡವಟ್ಟಾಗ್ಬಿಡುತ್ತೆ. ನೀನು ಮನೇಲೇ ಇರು. ನಾನು ಹೋಗಿ ಮಾತಾಡಿ ಬೇಗ ಬಂದ್ಬಿಡ್ತೀನಿ, ಸರಿನಾ? ಅಜ್ಜಿ, ನೀವು ನೊಂದ್ಕೊಂಬೇಡಿ. ಆಗಿರೋದನ್ನೆಲ್ಲ ಮರೆತು ನೀವು ಆರಾಮಾಗಿರ್ಬೇಕು. ಅದನ್ನು ಬಿಟ್ಟು ಮನಸ್ಸಿನಾಗ ಇಷ್ಟೊಂದು ಯೋಚನೆ ಮಾಡಿದ್ರೆ ಹೆಂಗೆ ಹೇಳಿ? ಆಗಲ್ಲ ಕಮಲಿ. ನನ್ನ ಮನಸ್ಸಲ್ಲಿರೋದನ್ನ ನಿನ್ನ ಹತ್ರ ಹೇಳ್ಕೊಂಡ್ರೆ ನನ್ನ ಮನಸ್ಸು ಹಗರ ಆಗತ್ತೆ. ಏನು ಮಾಡಲಿ? ನಾವು ನಂಬ್ಕೊಂಡಿರೋರೆ ನಮಗೆ ಮೋಸ ದ್ರೋಹ ಮಾಡಿದ್ರೆ ಯಾರನ್ನ ನಂಬಬೇಕು ಹೇಳು? ಈ ನಂಬಿಕೆ ದ್ರೋಹನ ಮರೆಯೋಕ್ಕಾಗತ್ತಾ? ನೀವು ಬೇಜಾರು ಮಾಡ್ಕೋಬೇಡಿ ಅಜ್ಜಿ. ನಿಮ್ಮ ಮನಸ್ಸಿನಾಗ ಏನು ನಡೀತೈತೆ ಅಂತ ನನ್ಗೆ ಅರ್ಥ ಆಯ್ತೈತೆ. ಅದು ನೀವೇನು ಯೋಚನೆ ಮಾಡಬೇಡಿ. ಆ ಅನೇಕಂಗೆ ಖಂಡಿತವಾಗ್ಲೂ ಶಿಕ್ಷೆ ಆಗೇ ಆಯ್ತೈತೆ. ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂತಾರೆ. ಆದರೆ ಇವಳು ಇಷ್ಟೊಂದು ಕೆಟ್ಟ ಮೇಲೂ ಬುದ್ಧಿ ಬಂದಿಲ್ಲ ಅಂದರೆ ನಿಜವಾಗ್ಲೂ ಇವಳು ನನ್ನ ಮೊಮ್ಮಗಳೇನ ಅಂತ ಅನುಮಾನ ಬರ್ತಿದೆ ಕಮಲಿ. ಪಾಪ ನಮ್ಮನೆಯವರು ಹುಷಾರಿಲ್ಲದೆ ಎಷ್ಟು ಒತ್ತಾಡ್ತಾ ಇದ್ರು. ಒಂದು 4 ದಿನ ಕೂಡ ಸಂತೋಷವಾಗಿ ಒಂದೆರಡು ಮಾತಾಡಲಿಲ್ಲ. ಸ್ವಂತ ತಾತ ಅಂತ ನೋಡಿದೆ, ಅನೇಕ ಅವ್ರನ್ನ ಸಾಯಿಸ್ಬಿಟ್ಲು. ಇದೆಲ್ಲ ನೋಡಿಕೊಂಡು ನಾನು ಹೇಗೆ ನೆಮ್ಮದಿಯಾಗಿರ್ಲಿ ಕಮಲಿ? ಪಾಪ ಸ್ವಂತ ಮೊಮ್ಮಗಳೇನೆ ನನ್ನನ್ನು ಸಾಯಿಸುವಾಗ ಅದೆಷ್ಟು ಹಿಂಸೆ ಪಟ್ಟು ಪ್ರಾಣ ಬಿಟ್ಟಿರ್ಬೇಕು ನಿಮ್ಮ ತಾತ. ಪಾಪ. ಅಳ್ಬೇಡಿ ಅಜ್ಜಿ, ಆಗಿದೆಲ್ಲ ಆಗೋಗೈತೆ. ಇವಾಗ ಏನು ಮಾಡೋಕ್ಕಾಯ್ತೈತೆ ಹೇಳಿ? ಮುಂದೆ ಯಾವುದೇ ತಪ್ಪು ಆಗದೆ ಇರೋ ಥರ ನೋಡ್ಕೊಳ್ಳಮ್ಮ. ತಾತ ಇನ್ಸಾವ್ಗೆ
ನ್ಯಾಯ ಕೊಡ್ಸು ಮಾಜಿ. ನಾವೆಲ್ಲರೂ ಯಾವಾಗಲೂ ನಿಮ್ಮ ಜೊತೆಗಿರ್ತೀವಿ. ನೀವೆಲ್ಲ ನನ್ನ ಜೊತೆ ಇದ್ದೀರಾ ಅನ್ನೋದೇ ನನ್ನ ಸಮಾಧಾನ ನಮ್ಮ. ಸರಿ, ಇವಾಗ ನೀವು ರೆಸ್ಟ್ ಮಾಡಿ. ಚಂದ್ರು ಚಂದ್ರು ಬಂದ್ರ? ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್ ಬಂದಿದ್ದಕ್ಕೆ. ನಿನ್ ಥ್ಯಾಂಕ್ಸ್ ಅಲ್ಲ, ಏನು ಬೇಡ. ಅದೇನ್ ಮಾತಾಡ್ಬೇಕು ಅಂತ ಇದೆಯಾ, ಬೇಗ ಮಾತಾಡು, ನಂಗೆ ಟೈಮ್ ಇಲ್ಲ. ರೀ, ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊತೀರಾ? ನೋಡಿ, ನಾನು ಇದುವರೆಗೂ ಜೀವನದಲ್ಲಿ ನಿಮ್ಮಿಂದ ಏನು ಬಯಸಿಲ್ಲ. ಆಸ್ತಿ ಪಾಸ್ತಿ ದುಡ್ಡು ಯಾವುದು. ನೀನ್ ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಾ ಇದೀಯಲ್ವಾ? ನಾಚಿಕೆ ಆಗ್ತಲ್ವಾ ಈ ತರ ಮಾತಾಡೋದಿಕ್ಕೆ? ಸರಿ ಹೋಗ್ಲಿ ಬಿಡು. ಇದನ್ನ ಮಾತಾಡೋದಕ್ಕೆ ನೀನ್ ಇಲ್ಲಿ ಬರಕ್ ಹೇಳ್ತೀಯಾ? ಇಲ್ಲ ರೀ, ನನ್ನ ಮಾತನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ನಾನು ನಿಮ್ಮಿಂದ ಬಯಸಿದ್ದು ಒಂದೇ, ಪ್ರೀತಿ. ಆ ಪ್ರೀತಿ ಸಂಕೇತನೇ ನಮ್ಮ ಮಗಳು ರೀ. ಅವಳನ್ನ ಜೈಲಿಗೆ ಕಳ್ಸೋದಕ್ಕೆ ನಿಮ್ಗೆ ಹೇಗ್ರಿ ಮನ್ಸು ಬರುತ್ತೆ? ಅವಳು ಮಾಡಿರೋ ತಪ್ಪೆ ಅಂತದ್ದು. ಕ್ಷಮಿಸೋಷ್ಟು ಸಣ್ಣ ತಪ್ಪು ಅವಳು ಮಾಡಿಲ್ಲ. ಇದ್ಯಾಕೆ ನಿನಗೆ ಅರ್ಥ ಆಗ್ತಲ್ಲ ಊರ್ಮಿಳಾ? ಅವಳು ಮಾಡಿರೋ ತಪ್ಪಿಗೆ ಅವಳು ಜೈಲಿಗೆ ಹೋಗ್ಲೇಬೇಕು. ದಯವಿಟ್ಟು ಅರ್ಥ ಮಾಡ್ಕೋ. ಇಲ್ಲ ರೀ, ನೀವ್ ಎಷ್ಟೇ ಹೇಳಿದ್ರು ನಮ್ ಬೇಬಿ ತಪ್ಪು ಮಾಡಿದಾಳೆ ಅಂದ್ರೆ ಅದನ್ನ ಅರ್ಗಿಸ್ಕೊಳ್ಳೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ನಾನು ಅವಳನ್ನ ಹೊತ್ತು ಹೆತ್ತು ಇಷ್ಟು ವರ್ಷ ಮುದ್ದಾಗಿ ಸಾಕಿದ್ದೀನಿ. ಅವಳೇನಂತ ನನಗೆ ಗೊತ್ತಿಲ್ವಾ ಚಂದ್ರು? ಅವಳು ಇಂಥ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ರೀ. ನೀನ್ ಮುದ್ದು ಮಾಡಿ ಮಾಡಿನೇ ಅವಳು ಹಾಳಾಗಿರೋದು. ಅವಳಿಗೆ ಈಗ ಹೊಡೆದು ಬಡ್ದು ಏನ್ ಪ್ರಯೋಜನ? ಈ ಬುದ್ಧಿ ನಿನಗೆ ಅವಳು ಚಿಕ್ಕ ವಯಸ್ಸಲ್ಲಿ ಇರುವಾಗ್ಲೇ ಬರ್ಬೇಕಾಗಿತ್ತು. ನೋಡಿ ಚಂದ್ರು, ಅವಳಿಗೆ ಚೆನ್ನಾಗಿ ಬೈದಿದ್ದೀನಿ. ಹೊಡೆದು ಈ ತರ ಮಾಡಬಾರ್ದು ಅಂತ ಚೆನ್ನಾಗಿ ಬುದ್ಧಿ ಹೇಳಿದ್ದೀನಿ. ಅವಳ ಪೊಸಿಟಿವ್ನೆಸ್ಗೆ, ಅವಳ ಬುದ್ಧಿಗೆ ಅವಾಗ್ಲೇ ನೀನು ಹೊಡೆದು ಬಡ್ದು ಬುದ್ಧಿ ಹೇಳಿ ಹೀಗಿರ್ಬೇಕು ಹೀಗಿರ್ಬಾರ್ದು ಅಂತ ಹೇಳಿದಿದ್ರೆ ಇವತ್ತಿಗೆ ನಮಗ್ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಆದ್ರೆ ನೀನೇನ್ ಮಾಡ್ದೆ? ನಿನ್ ಮೊಂಡ ಆಟದಿಂದ ಗೌರಿ ಮೇಲೆ ದ್ವೇಷ ಸಾಧಿಸೋದು, ಕಷ್ಟ ಕೊಡೋದೆ ನಿನ್ ಗುರಿಯಾಗಿತ್ತು. ನೀನ್ ಎಲ್ಲಿ ನನ್ನನ್ನು ಕಳ್ಕೊಳ್ತೀನೋ ಭಯದಲ್ಲಿ ತಪ್ಪಾರಿ ಹಿಡ್ದೆ, ಅದು ದಾರಿ ನಿನ್ ಮಗಳೂ ಹಿಡಿದ್ಲು. ಹಾಗಲ್ಲ ಚಂದ್ರು, ನಾನು ಹೇಗಿದ್ದೆ ಅಂತ ನಿನ್ ಗೊತ್ತಲ್ವ ಊರ್ಮಿಳ? ಇವತ್ ನಾನು ಈ ಪರಿಸ್ಥಿತಿಯಲ್ಲಿ ಇದೀನಿ ಅಂದ್ರೆ ಅದಕ್ಕೆ ಕಾರಣ ನಿನ್ ಮಗಳೇ. ನನಗೆ ಅಪ್ಪ ಅಮ್ಮ ನೀನು ಮಗಳು ಬಿಟ್ರೆ ಬೇರೆ ಯಾರಿದ್ರು ಊರ್ಮಿಳ? ಆದ್ರೆ ನಿನ್ ಮಗಳು, ನಮ್ಮಪ್ಪ, ನನ್ ಗೌರಿ, ನನ್ ಮಗಳು ಅಂಬಿ ಎಲ್ಲರನ್ನೂ ಸಾಯಿಸಿದ್ಲು. ಅದು ಅಲ್ಲದೆ ನನ್ನ ಹುಚ್ಚಿನ ತರ ಮಾಡಿದ್ಲು. ಆದ್ರೂ ಅವಳಿಗೆ ಸಮಾಧಾನ ಆಗ್ಲಿಲ್ಲ. ನಮ್ಮಮ್ಮನ್ ಸಾಯಿಸೋದಿಕ್ ಪ್ರಯತ್ನ ಪಟ್ಲು. ಈಗ ಕಮಲಿನ ಸಾಯಿಸೋದಿಕ್ಕೆ ಸ್ಕೆಚ್ ಹಾಕಿದಾಳೆ. ಇನ್ ಯಾರ್ಯಾರ ಜೀವ ಹೋಗ್ಬೇಕು ಊರ್ಮಿಳ? ಅನಿಕಾ ನಮ್ಮೆಲ್ಲರ ಜೊತೆ ಬಾಳೋದಿಕ್ಕೆ ಲಾಯಕ್ಕಿಲ್ಲ. ಇಷ್ಟೆಲ್ಲ ತಪ್ಪು ಮಾಡಿದ್ರು ಅವಳಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಅವಳಿಗೆ ಶಿಕ್ಷೆ ಆಗ್ಲೇಬೇಕು. ಅವಳ ಸ್ವಾರ್ಥಕ್ಕೆ ನಿನ್ನ ಸಾಯಿಸೋದಿಕ್ಕೂ ಹಿಂದೆ ಮುಂದೆ ನೋಡಲ್ಲ. ಅಷ್ಟು ಕೆಟ್ಟ ಮನಸ್ಥಿತಿ ಅವಳದು. ಈಗ್ಲಾದ್ರೂ ಅರ್ಥ ಮಾಡ್ಕೋ ಊರ್ಮಿಳ. ಏನ್ರಿ ನೀವು ಏನ್ ಮಾತು ಅಂತ ಆಡ್ತಿದ್ದೀರಾ ನೀವು? ನನ್ನ ಬೇಬಿ ಯಾವತ್ಗೂ ಆ ತರ ಯೋಚನೆನೂ ಮಾಡಲ್ಲ. ಹೋಗ್ಲಿ ಬಿಡಿ. ನೋಡಿ, ನನ್ನ ಜೀವನದಲ್ಲಿ ನಾನು ಏನನ್ನು ಬಯಸಿಲ್ಲ. ಮೊದಲನೇ ಸಾರಿ ಇಷ್ಟೊಂದು ಕೇಳ್ಕೊತಾ ಇದ್ದೀನಿ. ನೀವು ನನ್ನ ಜೀವನದಲ್ಲಿ ನನ್ನನ್ನು ಪ್ರೀತಿಸ್ತಿದ್ರು ಪರವಾಗಿಲ್ಲ. ನೀವೇನ್ ಬೇಕಾದ್ರೂ ಅನ್ಕೊಡಿ, ಬೇಕಾದ್ರೆ ನನ್ನನ್ನು ಕೊಂದ್ಬಿಡಿ, ಆದ್ರೆ ನನ್ನ ಮಗಳನ್ನ ಬಿಟ್ಬಿಡಿ ಪ್ಲೀಸ್ ಚಂದ್ರು. ನಿಂಗೆ ಯಾಕೆ ಅರ್ಥ ಆಗ್ತಲ್ಲ ಊರ್ಮಿಳ? ಚಂದ್ರು ಚಂದ್ರು ಪ್ಲೀಸ್ ಚಂದ್ರು, ಒಂದೇ ಒಂದ್ಸಲ ಕಮ್ಲಿಗೆ ಒಂದ್ ಮಾತು ಹೇಳಿ, ಅವಳು ಖಂಡಿತ ಕೇಳ್ತಾಳೆ. ನೋಡಿ, ಇನ್ನು ಮುಂದೆ ನನ್ನ ಮಗಳಿಂದ ಯಾವ ತಪ್ಪು ನಡೆಯಲ್ಲ. ಅವಳಿಗೆ ನಾನ್ ಬುದ್ಧಿ ಹೇಳ್ತೀನಿ ಚಂದ್ರು, ಪ್ಲೀಸ್ ಚಂದ್ರು. ಇನ್ನು ಮುಂದೆ ಯಾರ ತಂಟೆಗೂ ಹೋಗ್ದೆ ಅವಳ ಪಾಡಿಗೆ ಅವಳು ಇದ್ಬಿಡ್ತಾಳೆ. ನನ್ಗೆ ಅಷ್ಟೇ ಸಾಕು ಚಂದ್ರು, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅವಳು ನಮ್ಮ ಮಗಳು. ಗಂಡನ್ ಪ್ರಾಣಕ್ಕೋಸ್ಕರ ಹೆಂಡತಿ ಯಮನ ಹತ್ರ ಹೋರಾಡಿ ಅವನ ಜೀವನ ವಾಪಸ್ ತಗೊಂಡ್ಬಂದ್ಲು ಅಂತ ಕತೆ ಕೇಳಿದ್ದೀನಿ. ನಿನಗೆ ತಾಳ್ವ ವಾತ್ಸಲ್ಯ ಜಾಸ್ತಿ ಇದೆ. ಒಂದ್ ತಪ್ಪು ಮಾಡಿರೋ ಮಗಳನ್ನ ಬಿಟ್ಬಿಡು ಅಂತ ಹೇಳ್ತಾ ಇದ್ಯಾ. ಒಂದ್ ತಾಯಿ ಪಾಯಿಂಟ್ ಆಫ್ ವ್ಯೂ ನನಗೆ ಅರ್ಥ ಆಗುತ್ತೆ ಊರ್ಮಿಳ. ಆದ್ರೆ ಒಂದು ತಂದೆಯಾಗಿ, ಒಂದು ಮಗನಾಗಿ
ನನಗೆ ಅಂತ ಒಂದು ಜವಾಬ್ದಾರಿ ಇದೆ ಅಲ್ವಾ? ಒಂದು ಕೆಟ್ಟ ಮಗಳನ್ನು ಉಳಿಸ್ಕೊಳಕ್ ಹೋಗಿ ದೇವ್ರಂತ ಮಗಳನ್ನ ಕಳ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ. ಆಗ್ಲೇ 3 ಕೊಲೆ ಆಗಿದೆ. ಗೊತ್ತಿದ್ದು 4ನೇ ಕೊಲೆ ಆಗೋದಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ ಅವ್ರನ್ನ. ಚಂದ್ರು, ಅದೇನೇ ಆದ್ರೂ ಅವಳು ನಮ್ಮ ಮಗಳು ಅನ್ನೋದನ್ನ ಮರಿಬೇಡಿ ಚಂದ್ರು. ಹೌದು, ಅವಳು ನನ್ನ ಮಗಳೇ. ಆದ್ರೆ ಕಮಲಿನೂ ನನ್ನ ಮಗಳೇ ಅಲ್ವಾ? ನೋಡು, ನೀನ್ ನಿನ್ ಮಗಳನ್ನ ಸೇವ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದೀಯ. ಹಾಗೆ ನಾನು ನಮ್ಮಪ್ಪ ಮಗಳು ಹೆಂಡತಿನ ಕೊಂದವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ. ಹಾಗಾಗಿ ನೀನ್ ಎಷ್ಟೇ ಹೇಳಿದ್ರು ಅಷ್ಟೇ, ನಾನ್ ನಿನ್ ಮಾತಿಗೆ ಒಪ್ಪಲ್ಲ ಅಂದ್ರೆ ಒಪ್ಪಲ್ಲ. ನೀನ್ ಈ ವಿಷಯ ಮಾತಾಡೋದಕ್ಕೆ ಕರಿತೀಯ ಅಂತ ಒಂದ್ ಚಿಕ್ಕಲು ಇದ್ದಿದ್ರು ಖಂಡಿತವಾಗ್ಲೂ ನಾನು ಬರ್ತಾ ಇರ್ಲಿಲ್ಲ. ನಿನ್ಗೆ ಏನ್ ಹೇಳಿದ್ರು ಬುದ್ಧಿ ಬರಲ್ವಲ್ಲ ಅವ್ರಲ್ಲ. ಚಂದ್ರು ಚಂದ್ರು, ಒಂದ್ ಮಾತು ಹೇಳ್ತೀನಿ ಊರ್ಮಿಳ, ನಿನ್ ಹುಷಾರಲ್ಲಿ ನೀನಿದ್ರೆ ನಿನಗೆ ಒಳ್ಳೇದು. ಬಿ ಕೇರ್ಫುಲ್.